Bangalore, 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 Bangalore. So the traffic is something high today, but still the climate is completely moderate. I seriously does not know what's happening to me. My thought process is completely against on my thinking today. What's wrong? Where am I going wrong? ನನ್ನ ಮನ್ಸು ಬಂದ್ಬಿಟ್ಟು ಬೇಸಿಕ್ಲಿ ಅಟ್ಮಾಸ್ಫಿಯರ್ ಥರ ಆಗೋಗ್ಬಿಟ್ಟಿದೆ. ಸೊ ಸಮ್ ಟೈಮ್ ರೈನಿ, ಸಮ್ ಟೈಮ್ ಸನ್ನಿ ಆ್ಯಂಡ್ ಸಮ್ ಟೈಮ್ ಇಟ್ಸ್ ಟೂ ಫನ್ನಿ. I really don't understand why am I against to my thought process. I get ready as usual every single day. I make myself completely better as a person. Bye Chanu, bye Lokash, love you guys forever as usual. So ಇವಾಗ ನಾನು ಹೊರಟೆ ನನ್ನ ಆಫೀಸ್ಗೆ. ಸೊ ಬೇಸಿಕ್ಲಿ ಆಲ್ ಸೆಟ್ ಫಾರ್ ದ ಡೇ. As I'm heading to office today, I'm very much excited whatever happens to me or my thought process. If thought process is against also, I don't have any problem. If traffic is high, I'm bindas and I'm cool and I'll just see what best I can do. Going against towards my thought process. That is what I have decided today. That is what you will be learning today. Very shortly, stay with me. When it comes to curiosity, so of course, yes, everyone should just stay completely away from your books. And also whatever happens on a daily life, if it is completely repeating as well, nothing to worry at all. Everything goes for a good reason. So you should keep up your complete spirit of making sure that you will be learning each single day and just avoid wasting time for it. Hey guys, hi, hello, namaskaram, good morning, Bangalore. Today I'm more energetic, I don't know why. ಇವತ್ತು ತುಂಬ ಎನರ್ಜಿ ಇದೆ ನನ್ನ ಹತ್ರ. ಮೇ ಬಿ ಬಿಕಾಸ್ ಆಫ್ ಲೆಸ್ ಟ್ರಾಫಿಕ್, ಹೋಪ್ಫುಲಿ. ನಾನಿವತ್ತು ಸ್ವಲ್ಪ ಲೇಟಾಗಿ ಹೊರಟೆ. ಒಂದು 8:30 ಆಗಿತ್ತು ಹೊರಡೋಕ್ಕಿಂತ ಮುಂಚೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು 27 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೇನೆ ಅಪ್ ಆ್ಯಂಡ್ ಡೌನ್. ಸೊ ಒಂದು ಸೈಡ್ ಬಂದು 27 ಕಿಲೋಮೀಟ್ರು. ಈ 27 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಿನ್ನೆ ರಾತ್ರಿ ಬರುವಾಗ ಕಂಪ್ಲೀಟ್ಲಿ ಡ್ರೈನ್ ಔಟ್ ಆಗಿದ್ದೆ. ಡ್ರೈನ್ ಔಟ್ ಆಗಿ ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಿರುವಾಗ ನನಗೇನೋ ಇಂಪಾರ್ಟೆನ್ಸೇ ಕಳ್ಕೊಂಡಂಗೆ ಆಗ್ತಿತ್ತು. ಬೇಸಿಕಲಿ ಲೈಫ್ ಬಗ್ಗೆ ಏನು ಮಾಡ್ತಿದ್ದೇನೆ, ಏನಾಗ್ತಿದೆ, ಡೈಲಿ ರೂಟೀನ್ ಸೇಮ್ ಅಗೇನ್ ಆ್ಯಂಡ್ ಅಗೇನ್. ಏನು ಇಂಪ್ರೂವ್ಮೆಂಟ್ ಇಲ್ಲ. ಇಂಪ್ರೂವ್ಮೆಂಟ್ ಇನ್ ದ ಸೆನ್ಸ್ ಈ ಮೇಜರ್ಲಿ ನಾನು ಈ 2 hours 3 hours ಆಫ್ ಟ್ರಾವೆಲ್ ನಾನು ಏನು ಮಾಡ್ತಿದ್ದೇನೆ, ನನಗೆ ಲೈಫೇ ಕಳ್ಕೊಂಡಂಗೆ ಅನಿಸ್ತಿದೆ. ಸೊ ಅದು ನನಗೆ ಮಾತ್ರ ಅನಿಸ್ತಿರೋದ, ನಿಮಗೂ ಅನಿಸ್ತಿದ್ಯಾ? ಬೇಸಿಕ್ಲಿ ನಾವೇನು ಟ್ರಾವೆಲ್ ಮಾಡ್ತಿದ್ದೀವಿ ಆ ಟೈಮಲ್ಲಿ ನಾವು ಏನು ಮಾಡೋದಕ್ಕಾಗತ್ತೆ, ಏನು ಸ್ಪೆಷಲ್ ಬೇಡ ಗುರು. ಸೊ ಹೇಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡಬಹುದು ಅಂತ ನಿಮ್ಗೇನಾದರೂ ಅನಿಸ್ತಿದ್ರೆ ಸಜೆಷನ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಆ ಸಜೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೂ ಕೂಡ. ಸೊ ಇವತ್ತು ನಾವೊಂದು ಕಲಿಯೋದಕ್ಕಿಂತ ಮುಂಚೆ ಈಗ ನಾನು ನಿಮ್ಮ ಮುಂದೆ ಮ್ಯಾಕ್ಸ್ ಹೇಳ್ಕೊಡ್ತೇನೆ. ಈಗ ನಾನು ನಿಮ್ಗೆ ಹೇಳಿದ ಹಾಗೆ 27 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೇನೆ, 3 hours ಪರ್ ರೂಟ್ ತೊಗೊಳತ್ತೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ. ಒಂದು ದಿವಸಕ್ಕೆ 6 ಗಂಟೆ ನಾನು ಟ್ರಾವೆಲಲ್ಲಿ ಸ್ಪೆಂಡ್ ಮಾಡ್ತಿರೋದು. ಅದೇ ನಾವು ವಾರಕ್ಕೆ ಲೆಕ್ಕ ಹಾಕೋಣ. ವಾರಕ್ಕೆ 5 ದಿವಸ ನಾನು ಆಫೀಸ್ಗೆ ಹೋಗ್ತೇನೆ. 5 ಬಿಡಿ ಗುರು, ಒಂದು ದಿವಸ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ 4 ದಿವಸ ನಾನು ಆಫೀಸ್ಗೆ ಹೋಗ್ತೇನೆ.
ತಿಂಗ್ಳಿಗೆ ಲೆಕ್ಕ ಹಾಕೋಣ. ತಿಂಗಳಿಗೆ ನಾನು 18 ದಿವಸ ಆಫೀಸಿಗೆ ಹೋಗ್ತೇನೆ. ಈಗ 24 ಗಂಟೆ ನಾನು ಏನಂದಿದ್ದು ಒಂದು ವಾರಕ್ಕೆ, 18 ದಿವಸಕ್ಕೆ ಎಷ್ಟು ಕನ್ಫ್ಯೂಸ್ ಆಗ್ತಿದೆ ನನಗೂ ಲೆಕ್ಕ ಹಾಕೋದಕ್ಕೆ. 24 ಇಂಟು 18 230 ಗಂಟೆನಾ? ಚಾನ್ಸ್ ಇಲ್ಲ. ನೀವು ಲೆಕ್ಕ ಹಾಕಿದ್ರಾ? ಓಕೆ, ಲೆಕ್ಕ ಹಾಕಿದ್ದೀರಲ್ಲ. ಯಾಕಂದ್ರೆ ನನಗೆ ಇನ್ನೂ ಭರವಸೆ ಬರ್ತಿಲ್ಲ ನಾನು ಏನು ಎಷ್ಟು ಅವರ್ಸ್ ಹೇಳ್ತಿದ್ದೇನೆ ಅಂತ. ಸೊ ಎಷ್ಟು ಬೇಸಿಕಲಿ ಕನ್ಸಿಡರ್ ಇಟ್ ಆಸ್ 180 hours or 200 hours of travel per month. ಸೊ ಮಂತ್ಲಿ ನಾನು ಅಷ್ಟು ಅವರ್ಸ್ ಟ್ರಾವೆಲಲ್ಲಿ ಸ್ಪೆಂಡ್ ಮಾಡ್ತೀನಿ. ಏನು ಮಾಡೋದು ಗುರು ಇವಾಗ? ಸೊ ನಾವು ಈ ಸೆಷನಲ್ಲಿ, ಸೊ ಬೇಸಿಕಲಿ ಈ ವಿಲಾಗಲ್ಲಿ ಒಂದು ಟ್ರಿಕ್ ಕಲಿತೀವಿ. ನಾನು ಏನು ಮಾಡ್ತಿದ್ದೇನೆ ಪಾಸ್ಟ್ 2 ವೀಕ್ಸಿಂದ ನಾನು ಏನು ಚೇಂಜಸ್ ಮಾಡಿದೆ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಬೋರಿಂಗ್ ಅಂತಂದರೆ, ಒಂದು 2 ವೀಲರ್ ಟ್ರಾವೆಲ್ ಮಾಡೋದು ಬಿಟ್ಟು ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದೇನೆ. ಬಿಕಾಸ್ ಆಫ್ ರೈನ್, ಮಳೆ ಬಂದರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು 2 ವೀಲರಿಂದ ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಚೇಂಜಸ್ ತೊಗೊಂಡೆ. ಆ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಸೊ ಬೇಸಿಕಲಿ ನನಗೆ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಆ ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ವಿಲಾಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಸ್ಕಷನ್ ವಿತ್ ಫ್ರೆಂಡ್ಸ್. ಸೊ ಈಗ ನಾನು ವಿಲಾಗ್ಸ್ ಮಾಡ್ತಿದ್ದೀನಲ್ಲ, ಇಟ್ಸ್ ದ ಸೇಮ್. ಸೊ ಬೇಸಿಕ್ಲಿ ವಿಲಾಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೋರೀಸ್ ಬಗ್ಗೆ, ಲೈಕ್ ಹೇಗೆ ನಾನು ವಿಡಿಯೋಸ್ ಮಾಡ್ಬೋದು, ಯಾವ ಥರ ಕ್ರಿಯೇಟಿವ್ ಆ್ಯಂಗಲ್ ಥಿಂಕ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ವಿಡಿಯೋಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಲ್ಲದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸ್ಕೋರಿಂಗ್ ಹೇಗೆ ಡಿಫ್ರೆನ್ಸಸ್ ತರ್ಬೋದು. ಬೇಸಿಕಲಿ ನಾನು ತುಂಬ ಚೇಂಜಸ್ ಮಾಡ್ಬೋದು ನನ್ನ ಎಲ್ಲ ವೀಡಿಯೋಸಲ್ಲೂ ಕೂಡ. ಕಾಪಿರೈಟ್ ಇಸ್ ಅ ಮೇಜರ್ ಇಶ್ಯೂ. ಕಾಪಿರೈಟ್ ಇಲ್ಲದಿದ್ದರೆ ಎಷ್ಟೊಂದು ಮ್ಯೂಸಿಕ್ಸ್ ಇದೆ ಬೇಸಿಕಲಿ ನಿಮ್ಮ ಈಚ್ ಸಿಚುವೇಶನ್ ತಕ್ಕಂಗೆ ಹಾಕೋದಕ್ಕೆ. ಈಗ ನಾವು ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಕಲೆಕ್ಷನ್ಸ್ ಇದೆ ಆ ಕಲೆಕ್ಷನ್ಸ್ ಥ್ರೂ, ಅದು ಕಲೆಕ್ಷನ್ಸ್ ಏನು ಬ್ಯಾಡ್ ಅಂತ ಹೇಳಲ್ಲ, ಅದರಲ್ಲೂ ಇರೋ ಕಲೆಕ್ಷನ್ಸ್ ಸೂಪರಾಗಿರುತ್ತೆ ಬೇಸಿಕಲಿ ನಾವು ಎಡಿಟ್ ಮಾಡೋದಕ್ಕೆ. ಮತ್ತು ನಾನು ಪಾಡ್ಕ್ಯಾಸ್ಟ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಡ್ಕ್ಯಾಸ್ಟ್ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ದೀಸ್ ಆರ್ ದ ಕಪಲ್ ಆಫ್ ಚೇಂಜಸ್ ವಿಚ್ ಐ ಬ್ರಾಟ್ ಟು ಮೈ ಓವರ್ ಆಲ್ journey while traveling to my office. So these changes of 1 week which had helped me just making myself more confidence, thinking everything, like making it more productive, and also making it myself more energetic without stress, because I'm learning. So what I suggest for you guys also, for all my friends, is ನಿಮ್ಮನ್ನು ನೀವೇ ಬ್ಯುಸಿಯಾಗಿ ಇಟ್ಕೊಳ್ಳಿ. ಏನಾದರೂ ಇರ್ಬೋದು. ಸೊ ಬೇಸಿಕ್ಲಿ ದ ಥಿಂಗ್ ಇಸ್, ನಿಮಗೆ ಹಾಬೀಸ್ ಏನಿದೆ, ಇಂಟ್ರೆಸ್ಟ್ ಏನಿದೆ, ಸೊ ಅದ್ರ ಬಗ್ಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಮಾತ್ರ ಅಲ್ಲ, ನಾನು ಡಿಜೆಯಿಂಗ್ ಬೇರೆ ಮಾಡ್ತೇನೆ. ಸೊ ಸಮ್ಟೈಮ್ಸ್, ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ಹೇಳ್ಬೋದು, ಸ್ಪಾಟಿಫೈ ಕೇಳ್ತಿರ್ತೇನೆ. ನನ್ನ ಕಲೆಕ್ಷನಲ್ಲಿ ಸ್ಪಾಟಿಫೈಲಿರೋದು ಮೋಸ್ಟ್ ಆಫ್ ಹೈ BPM, ಇಲ್ಲಾಂದರೆ ಮಿಡ್ BPM, ಇಲ್ಲ ಲೋ BPM. ಸೊ ಅದ್ರ ಸಾಂಗ್ಸ್ ಬಗ್ಗೆ ಬರ್ತಿರುವಾಗ ಟ್ರಾನ್ಸಿಷನ್ಸ್ ಬಗ್ಗೆ ಯೋಚನೆ ಮಾಡ್ತೇನೆ, ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೇನೆ. ಇಟ್ ಇಸ್ ಲೈಕ್ ಆಲ್ವೇಸ್ ಮೈ ಬ್ರೈನ್ ಇಸ್ ಡೂಯಿಂಗ್ ಒನ್ ಆರ್ ದಿ ಅದರ್ ಥಿಂಗ್. ಸೊ ಆ ಇಂಟ್ರೆಸ್ಟಿಂಗ್ ಸ್ಟೆಪ್ ನಾನು ಏನು ಕಲಿತೆ ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಹೆಲ್ಪ್ ಹೆಂಗಾಯಿತು? ಬೇಸಿಕ್ಲಿ ಸ್ಟ್ರೆಸ್ ತೊಗೊಳೋದು ತುಂಬ ಕಮ್ಮಿ ಮಾಡಿದೆ. ಸ್ಟ್ರೆಸ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ, ನನಗೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಟ್ರಾವೆಲ್ ಮಾಡಬೇಕಲ್ಲ, ಟ್ರಾಫಿಕ್ ಇರುತ್ತಲ್ಲ, ಆಫೀಸ್ಗೆ ಹೆಂಗೆ ಹೋಗೋದು ಅಂತ ಆ ಥರ ಯೋಚನೆಗಳು ಬರ್ತಿರೋದನ್ನ ಈಗ ಕಂಪ್ಲೀಟಾಗಿ ಅವಾಯ್ಡ್ ಆಯಿತು. ಯಾಕಂದರೆ ಡೈಲಿ ನಾನು ಐ ಡೋಂಟ್ ಫೀಲ್ ಸ್ಟ್ರೆಸ್ ಫಾರ್ ಡ್ರೈವಿಂಗ್ ಸೋ ಮೆನಿ ಕಿಲೋಮೀಟರ್ಸ್ ಆರ್ ಸ್ಪೆಂಡಿಂಗ್ hours in traffic. Rather, it makes me more interesting that what best I can learn today. That is the only change I made. And ಆ ಚೇಂಜ್ ಮಾಡಿರೋದ್ರಿಂದ every day is interesting for me. Every day is energetic for me. I would suggest everyone
ಎಲ್ರಿಗೂ ಅದೇ ನಾನು ಹೇಳೋದು ಏನಂತಂದ್ರೆ, ಯು ಆಲ್ಸೋ ಥಿಂಕ್ ಅಬೌಟ್ ಸಮಥಿಂಗ್ ವಿಚ್ ಮೇಕ್ಸ್ ಯು ಮೋರ್ ಎನರ್ಜೆಟಿಕ್, ವಿಚ್ ಮೇಕ್ಸ್ ಯು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಯುವರ್ ಲರ್ನಿಂಗ್ ಕರ್ವ್, ಸೊ ದಟ್ ಕ್ಯಾನ್ ಹೆಲ್ಪ್ ಯು ಮೋಟಿವೇಟ್ ಈಚ್ ಡೇ. Maybe your thing is not vlogging, maybe it's an audiobook, maybe it's calling your parents. Find something that makes those 1 hour or 2 hours of time is only yours and yours and yours. So basically you should have more focus towards how you can bring that productiveness. That is most important, because each hours is very much important. So you cannot control time. Time is like a mission, right? Time is something like a mechanism which cannot be controlled by any of the human. ಸೊ ನಿಮಗೆ ಎಷ್ಟು ಗಂಟೆಗಳಿದೆಯೋ ನನಗೂ ಅಷ್ಟೇ ಗಂಟೆಗಳೇ ಇರೋದು. ಸೊ ಎಲ್ಲರಿಗೂ ಹಾಗೇನೆ ಅಲ್ವಾ? ಸೊ ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೋದು, ನಾವು ಹೇಗೆ ಪ್ರೊಡಕ್ಟಿವ್ ಮಾಡ್ಕೊಬೋದು, ದಟ್ ವಿ ಕ್ಯಾನ್ ಟ್ರೈ ಇಟ್ ಔಟ್ ಫಾರ್ ಶ್ಯೂರ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಏನು ಕಾರಣ, ನಮ್ಮ ಎವ್ರಿ ಸಿಂಗಲ್ ಅವರ್ಸ್ ಜಸ್ಟ್ ವ್ಯಾನಿಷಸ್ ಲೈಕ್ ದಿಸ್. ಸೊ ಅದನ್ನು ಪ್ರೊಡಕ್ಟಿವ್ ಆಗಿ ನಾನು ಹೇಗೆ ಅಳವಡಿಸ್ಕೊಂಡು, ಸೊ ದ್ಯಾಟ್ ಈಸ್ ಇಂಪ್ರೂವಿಂಗ್ ಮೈ ಲೈಫ್ ಫಾರ್ ಎ ಬಿಗ್ಗರ್ ಆ್ಯಂಗಲ್, ಥಿಂಕಿಂಗ್ ಬಿಗ್. ಸೊ ನೀವು ಕೂಡ ಟ್ರೈ ಮಾಡಿ ಗೈಸ್, ಇಟ್ ವಿಲ್ ರಿಯಲಿ ಹೆಲ್ಪ್ ಯುವರ್ ಓವರಾಲ್ ಥಿಂಕಿಂಗ್, ಥಾಟ್ ಪ್ರಾಸೆಸ್, ಆ್ಯಂಡ್ ಯುವರ್ ಬ್ರೈನ್ ಇಸ್ ಆಲ್ರೆಡಿ rewired. And it always thinks such a way that like, what next can I do better? ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ, ನಾನು ನಿಮ್ಮ ಹತ್ರ ಈಗ ಮಾತಾಡ್ತಿದ್ದೇನೆ. ಸೊ ಈ ಮಾತಾಡೋ ಟೈಮಲ್ಲಿ ನಾನು ಆಲ್ಮೋಸ್ಟ್ 14 ಕಿಲೋಮೀಟರ್ ಟ್ರಾವೆಲ್ ಮಾಡಾಗಿದೆ. ಇನ್ನು ಉಳಿದಿರೋದು ಅಂತಂದರೆ 10ರಿಂದ 11 ಕಿಲೋಮೀಟರ್ ಅಲ್ಲ, 12 ಕಿಲೋಮೀಟರ್. ಸೊ ಈ 12 ಕಿಲೋಮೀಟರ್ ನಾನು ಹೇಗೆ ಯುಟಿಲೈಸ್ ಮಾಡ್ತೇನೆ ಅಂತಂದರೆ, ನಾನು ಬೇರೆ ವಿಡಿಯೋಸ್ ನೋಡ್ತೇನೆ, ಅದರಲ್ಲೂ ಕಲಿಯೋದು ತುಂಬ ಇರುತ್ತೆ. ಏನಕ್ಕಂತಂದರೆ, ಇವಾಗ ಎಲ್ರೂ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅಲ್ವಾ? ಸೊ ಅದು ವಿಲಾಗ್ ಆಗಿರ್ಬೋದು, ಲರ್ನಿಂಗ್ ಟ್ಯುಟೋರಿಯಲ್ಸ್ ಆಗಿರ್ಬೋದು, ಇಲ್ಲಾರೆ ಪಾಡ್ಕಾಸ್ಟ್ ಆಗಿರ್ಬೋದು. ಅದರಿಂದ ಒಳ್ಳೆಯದಂತೂ ನಾವು ಚೂಸ್ ಮಾಡಿ ಕಲಿಬೋದು. ಸೊ ಆ ಥರದ್ದು ಕಲಿಯೋದು ತುಂಬ ನನಗೆ ಇರುತ್ತೆ. ಸೊ ನಾನು ಆ ಟೈಮ್ನ ಅಲ್ಲಿ ಉಪಯೋಗಿಸ್ತೇನೆ. ಅದು ಮಾತ್ರ ಅಲ್ಲ, so it is something like I am observing the content. Each content will be very much important for me at this point. You will find new techniques, new learnings which you can evolve yourself and which you can put in your daily activities as well while doing vlogs. As I said, these all are learning curves. So this is something which you guys also think of doing it, and you can see what you can learn from it at this point of time. Day is really good. It is not that sunny. It is not raining. It is moderate. It feels good, dude. Bangalore climate, ಹೇಳ್ಬೇಕಂದ್ರೆ, it is like beautiful heaven. ಸೊ ಟ್ರಾಫಿಕ್ ಅಂತ ನಾನು ಕಂಪ್ಲೇಂಟ್ ಮಾಡೋ ಬದಲು ಆ ಟ್ರಾಫಿಕ್ನ ನಾನು ಈ ಥರ ಉಪಯೋಗಿಸ್ತಿದ್ದೇನೆ. ಅದು ನಿಮಗೂ ಅಷ್ಟೇ, ಇಟ್ ಮೇ ಬಿ ಆನ್ ಐ ಓಪನರ್ ಫಾರ್ ಯು, ದ್ಯಾಟ್ ನೀವು ಅದನ್ನು ಉಪಯೋಗಿಸ್ಬೋದು, ಸ್ಟಾರ್ಟ್ ಮಾಡ್ಕೊಬೋದು. ಅವಾಗ ನಿಮ್ಮ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವ್ರು ಕೇಳ್ಬೋದು, ಸೊ ಬೇಸಿಕಲಿ ನಂಗೆ 4 ವೀಲರ್ ಇಲ್ಲ, ಬರೋ 2 ವೀಲರ್ ಇದೆ. 2 ವೀಲರ್ ಇದ್ರೆ ಏನು, ಹೆಡ್ಫೋನ್ ಇದೆ, ಹೆಲ್ಮೆಟ್ ಇದೆ, ಹೆಡ್ಫೋನ್ ಹಾಕೊಂಡು ಹೋಗ್ತಾ ಇರೋದು, ಏನು ತಲೆ ಕೆಡ್ಸ್ಕೊಳೋದಕ್ಕೆ ಇಲ್ಲ. ಯಾಕಂದ್ರೆ ಕಂಟೆಂಟ್ ನಮ್ಮ ಹತ್ರ ಅಷ್ಟಿದೆ. ಮೊದಲು ಹಳೆಗಾಲದಲ್ಲಿ ಅಂತಾನೆ ಒಂದು 10 ವರ್ಷ ಇಲ್ಲ 15 ವರ್ಷದಿಂದ ಅಂತಾನೆ ಲೆಕ್ಕ ಹಾಕೊಳ್ಳಿ, ಅವಾಗ ನಮಗೆ ಬೇರೆ ನಾರ್ಮಲ್ ಟಿವಿ ಕೇಬಲ್ ಬಿಟ್ಟು ಬೇರೆ ಏನೂ ಸಿಗ್ತಾ ಇದ್ದಿಲ್ಲ. ಕಂಟೆಂಟ್ಗೆ ನೋಡೋದಕ್ಕೆ, ಕಲಿಯೋದಕ್ಕೆ ಏನು ಅಷ್ಟೊಂದೇನು ಸಿಗ್ತಾ ಇದ್ದಿಲ್ಲ. ಅವಾಗ ಯೂಟ್ಯೂಬು ಅಷ್ಟೇ ಇತ್ತು, ಬಟ್ ಅಷ್ಟೊಂದು ಬೆಟರ್ ಪೊಸಿಷನಲ್ಲಿ ಇದ್ದಿಲ್ಲ. ಇವಾಗ ನೀವು ಏನು ಬೇಕೋ ಅದು ಯೂಟ್ಯೂಬಲ್ಲಿ ಸಿಗುತ್ತೆ, ಏನು ಬೇಡ ಅಂದ್ರೆ ಅದು ಸಿಗುತ್ತೆ. ಸೊ ಎಲ್ಲ ಥರದ ಕಂಟೆಂಟ್ ಇರೋದ್ರಿಂದ ನಾವು ಅದರಲ್ಲಿ ಕಲಿಯೋದು ತುಂಬ ಇರುತ್ತೆ. ಅದರಲ್ಲಿ ಕೆಟ್ಟದ್ದು ಇರುತ್ತೆ,
ಅದನ್ನ ನಾವು ಡಿಸೈಡ್ ಮಾಡಬೇಕು, ಯಾವ್ದು ಕಲಿಬೇಕು ಯಾವ್ದು ಕಲಿಬಾರ್ದು ಅಂತ. ನೀವು ಅಷ್ಟೇ ಬ್ಯುಸಿ ಮಾಡ್ಕೊಳ್ಳಿ ಅಂತ ಒಂದೇ ನಾನು ಹೇಳೋದಕ್ಕಾಗೋದು. ಸೊ ಲೆಟ್ ಸಿ ಹೌ ಯು ಕ್ಯಾನ್ ಯುಟಿಲೈಸ್, ಹೌ ವಿ ಕ್ಯಾನ್ ಯುಟಿಲೈಸ್ ಟೈಮ್ ಅಂಡ್ ಮೇಕ್ ಇಟ್ ಮಚ್ ಬೆಟರ್, ಮಚ್ ಪ್ರೊಡಕ್ಟಿವ್, ವಿಚ್ ಕ್ಯಾನ್ ಹೆಲ್ಪ್ ಅವರ್ ಲೈಫ್. Because life is very much important. We are struggling every single minute and every single hour to make sure that how we can encash those, because cash is also most important of the same way. ನಾವು ಹೇಳ್ಬೋದು ಕ್ಯಾಶ್ ಇಂಪಾರ್ಟೆಂಟ್ ಅಲ್ಲ ಅಂತ. ಕ್ಯಾಶ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಗುರು. ಕ್ಯಾಶ್ ಇಸ್ ಇಂಪಾರ್ಟೆಂಟ್. ಲೈಫ್ ಸ್ಟ್ಯಾಂಡ್ಸ್ ಆನ್ ದಿ ಎಕನಾಮಿಕಲ್ ಸ್ಟೇಟಸ್ ಆಫ್ ಎನಿ ಫ್ಯಾಮಿಲಿ, ಎನಿ ಇಂಡಿವಿಜುವಲ್. ಸೊ now AI is also there. AI ನೂ ಇದೆ ಈಗ. ನೆಕ್ಸ್ಟ್ ಜನರೇಷನ್, ಇಲ್ಲಿಂದ ನೆಕ್ಸ್ಟ್ ಜನರೇಷನ್ ಇಟ್ ವಿಲ್ ಬಿ ಮೋರ್ ಆನ್ ಟೆಕ್ನಾಲಜಿ ಆಸ್ಪೆಕ್ಟ್ಸ್. ಸೊ AI ಬಂದಿರೋದ್ರಿಂದ ಇನ್ನೂ ಫಾಸ್ಟ್ ಆಗುತ್ತಲ್ಲ, ನಿಮ್ಗೆ ಕಲಿಯೋದಕ್ಕೆ ಇನ್ನೂ ಹತ್ರ ಆಗುತ್ತೆ. ಸೊ ಹಂಗಿರುವಾಗ ನಿಮ್ಗೆ ಕಲಿಬೋದು. ಕೂಲ್, ಪರ್ಫೆಕ್ಟ್. ನಾನು ಜಾಸ್ತಿ ಕಲಿತೆ, ನಾನು ನಿಮಗೂ ಜಾಸ್ತಿ ನಾನು ಕಲಿಸ್ದೆ ಅಂತ ಅನ್ಸುತ್ತೆ. Hey guys, hi, hello. So finally you have seen how I am utilizing the time during traffic hours, and I have given you suggestions as well how it can be utilized well. So now ball is in your court, so you can see how you can also look into it. So that is most important, because wasting the time is something which we do it, so we don't need to waste it. That you also agree, I think. So now we are almost there, closing this vlog. I am at home now. Office was great, had a good time, reached home at 8, had a very good dinner. Now it's a closing note. Before signing off, I would like to say is, without laughter, the day is wasted. So keep on laughing, share happiness across the globe. So that is most important as a human being. Be humble, okay? So thank you so much for basically spending time here and like making sure you also check on me, whether how am I doing, right? Do share, do like, and do subscribe. Jackie is finally signing off. Let's go, man. Good night.